ಕರ್ಣ, ನಾನು ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಪ್ಪ. ಪರವಾಗಿಲ್ಲ, ಅದೇನು ವಿಷಯ ಅಂತ ಹೇಳಿ. ಹೆಣ್ಮಕ್ಳು ಬದುಕು ಸೆರಗ ಕಟ್ಟಿರೋ ಕೆಂಡ ಥರ ಅಂತ ದೊಡ್ಡವ್ರು ಸುಮ್ಮನೆ ಹೇಳಿಲ್ಲಪ್ಪ. ಈಗ ನೀನೇ ನೋಡಿದ್ಯಲ್ಲ, ಅವರೆಲ್ಲ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅಂತ. ಬಟ್ ಅದು ಯಾವುದು ನಿಜ ಅಲ್ಲ ಅಲ್ವಾ ಅಜ್ಜಿ? ಅದು ನಿಜ ಅಲ್ಲ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ನಮ್ಮ ಕುಟುಂಬದವ್ರಿಗೆಲ್ರಿಗೂ ಗೊತ್ತು. ಆದರೆ ನಾವು ಬದುಕ್ತಾ ಇರೋ ಸಮಾಜದಲ್ಲಿರೋ ಈ 4 ಜನಕ್ಕೆ ಅದು ಗೊತ್ತಿಲ್ವಲ್ಲಪ್ಪ. ಈ ಸಮಾಜದಲ್ಲಿ ನಾವು ಎಷ್ಟು ಜನನ್ನ ನಂಬ್ಸೋಕ್ಕಾಗತ್ತೆ ನೀನೇ ಹೇಳು. ನನಗೆ ನನ್ನ ಜೀವನ ಮುಗಿತಾ ಬಂತು, ಅದ್ರ ಬಗ್ಗೆ ಯೋಚನೆ ಇಲ್ಲ. ಆದರೆ ನಮ್ಮ ನಿಧಿ ಮುಂದಿನ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡಲೇಬೇಕಲ್ವಾ ಕರ್ಣ? ನಿಮ್ಮ ಮಾತಿನ ಅರ್ಥ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀನು ನೊಂದ್ಕೋಬೇಡ. ನಾಳೆಯಿಂದ ನೀನು ನಮ್ಮ ಮನೆಗೆ ಬರ್ಬೇಡಪ್ಪ. ಅದರಲ್ಲೂ ನಿಧಿಗೆ ಸಹಾಯ ಮಾಡೋಕೆ ಅಂತ ಖಂಡಿತ ಬರಬೇಡ. ಹೀಗೆಲ್ಲ ಹೇಳೋದಕ್ಕೆ ನನ್ನ ಮನ್ಸಿಗೆ ತುಂಬಾ ನೋವಾಗುತ್ತೆ ಕರ್ಣ. ನಮ್ಮ ಬದುಕು ಇವತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣನೇ ನೀನು ಕಣಪ್ಪ. ನಾನು ಎಷ್ಟೇ ಜನ್ಮ ಎತ್ತು ಬಂದ್ರು ಆ ಋಣ ತೀರ್ಸಕ್ಕಾಗಲ್ಲ. ಆದ್ರೆ ನಿಧಿ ಜೊತೆಗೆ ನನಗೆ ನಿನ್ನ ಗೌರವನೂ ಕಾಪಾಡೋ ಹೊಣೆಗಾರಿಕೆ ಇದೆ ಕಣೋ. ಆದ್ರೆ ಅಜ್ಜಿ, ನೀವು ಯಾವುದೋ 300 ಮಾತಿಗೆ ಬೆಲೆ ಕೊಟ್ಟಂಗಾಗಲ್ವಾ? ನಾನು ನಮ್ಮೆಲ್ಲರೂ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕರ್ಣ. ಜನ ಮಾತಾಡೋಕ್ ಶುರು ಮಾಡಿದ್ದಕ್ಕೆ ಸೀತೆ ಅಂತ ಪತಿವ್ರತೆ ಕಾಡಿಗೆ ಹೋಗೋ ಆಗಾಯ್ತು. ಇನ್ನು ಸಾಮಾನ್ಯ ಜನರು ನಾವು ನಮ್ಮ ಪಾಡೇನು ಹೇಳು? ನಿಧಿ ಮರ್ಯಾದೆ ಕಾಪಾಡೋದಕ್ಕೆ ಇದು ಒಂದು ಉಪಕಾರ ಮಾಡು ಅಂತ ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ದೊಡ್ಡವರು, ಪ್ಲೀಸ್ ನೀವು ಕೈ ಮುಗಿಬೇಡಿ. ಸರಿ, ನೀವು ಹೇಳ್ದಂಗೆ ಆಗಲಿ. ಇನ್ಮೇಲೆ ಬರಲ್ಲ. ಹಾಗೇನಾದ್ರೂ ಬರೋ ಹಾಗಿದ್ರೆ ನಿತ್ಯನ ಜೊತೆಲಿ ಕರ್ಕೊಂಡ್ ಬಾ. ಇನ್ನೇನೇ ಹೇಳೋದಿದ್ರು ನನಗೆ ಫೋನ್ ಮಾಡು, ಆಯ್ತಾ? ಸರಿ. ನಿನ್ನಂಥ ಒಳ್ಳೆ ಮನಸ್ಸಿನ ಹುಡುಗನ್ಗೆ ಈ ಥರ ಎಲ್ಲ ಹೇಳೋದಕ್ಕೆ ನನ್ನ ಮನಸ್ಸಿಗೆ ತುಂಬ ದುಃಖ ಆಗ್ತಿದೆ ಕರ್ಣ. ನನ್ಗೆ ಕ್ಷಮಿಸ್ಬಿಡಪ್ಪ. ನಾನು ಮಾಡ್ತಾ ಇರೋ ಡೈರೆಕ್ಷನ್ ಹೇಗಿದೆ ಅಂತ ಸ್ವಲ್ಪ ಕೇಳಿಸ್ಕೋತಾರ. ಸೀನ್ ನಂಬರ್ 1, ಆ ನಿಧಿನ ಮನೆಯಿಂದ ಹೊರಗೆ ಹಾಕ್ದೆ. ಆ ಕರ್ಣ ಅನ್ನೋ ನಾಯಿ ವಿಲ 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 ಅಂತ ಹಾಗೆ ಒದ್ದಾಡ್ಬಿಡ್ತು. ರಿಸಲ್ಟು ಬ್ರೇಕಪ್ ಆಯ್ತು. ಸೀನ್ ನಂಬರ್ 2, ನಿಧಿನ ಆಸ್ಪತ್ರೆಯಿಂದ ಹೊರಗೆ ಹಾಕ್ದೆ. ಒನ್ಸ್ ಅಗೈನ್ ಇಬ್ರು ಬ್ರೇಕಪ್ ಆಯ್ತು. ಕಟ್ ಟು ನೆಕ್ಸ್ಟ್ ಸೀನ್. ನಿಧಿ ಮನೆಗೆ ಆ ತೊಟ್ಟಿಗೆ ಎಂಟ್ರಿನೇ ಇಲ್ಲ. ಈಗ ಹೇಳು, ಸೂಪರ್ ಡೈರೆಕ್ಷನ್ ಅಲ್ವಾ? ಸೂಪರಾ? ಸೂಪರ್ ಸೇ ಊಪರ್ ಅಣ್ಣ. ಮಾಸ್ಟರ್ ಪ್ಲಾನ್ ಹೇಗೆ ಮಾಡೋದು ಅಂತ ನಿನ್ನಿಂದ ಕೋಚಿಂಗ್ ತಗೋಬೇಕು. ಅವರಿಬ್ಬರು ಪ್ರೀತಿಗೆ ಇದಕ್ಕಿಂತ ಚೆನ್ನಾಗಿ ಬೆಂಕಿ ಹಚ್ಚೋಕೆ ಸಾಧ್ಯನಾ? ಈಗ ಇಬ್ರು ಹೇಗೆ ಮೀಟ್ ಮಾಡ್ತಾರೆ? ಆಪ್ಷನ್ ಇಲ್ವಲ್ಲ. ಕಟ್ ಮಾಡಿ ಹಾಕಿದ್ದೀನಲ್ಲ. ತಾರಾ, ಮುಂದಿನ ಪ್ಲಾನ್ ಕೂಡ ಈಗ ಆಲ್ರೆಡಿ ಇಲ್ಲಿದೆ. ಜಸ್ಟ್ ಇಂಪ್ಲಿಮೆಂಟ್ ಮಾಡೋದಷ್ಟೇ ಕೆಲಸ. ಏನಣ್ಣ ಅದು? ಸಂಬಂಧಿಕರಾಗ್ಲಿ ಶತ್ರುಗಳಾಗ್ಲಿ ನನ್ನ ತಲೆಯಲ್ಲಿ ಏನಿದೆ ಅಂತ ನಾನು ಯಾವತ್ತೂ ಹೇಳಲ್ಲ. ನೀವೇ ಯಾವಾಗ ಬಂದ್ರಿ? ಜ್ವರ ಕಡಿಮೆ ಆಯ್ತಾ? ನೀವು ಮಲಗಿದ್ರಲ್ಲ, ನಾನು ಆಗ್ಲೇ ಬಂದೆ. ಯಾರೋ ಒಬ್ರು ಹೇಳ್ತಿದ್ರು ನಾವು ದೂರ ಇದ್ರು ನಮ್ಮ ಮನ್ಸು ಮಾತ್ರ ಹತ್ರನೇ ಇರಬೇಕು ಅಂತ.
ಆದ್ರೆ ಎಲ್ಲಿ ನೋಡಿದ್ರೆ ಯಾರು ನನ್ನನ್ನ ಮಿಸ್ಸೇ ಮಾಡ್ಕೊಳ್ತಿಲ್ಲಪ್ಪ. ಇದೊಳಗೆ ಕತೆ ಆಯ್ತಲ್ಲ, ನೀವೇ ಏನೇನೋ ಅನ್ಕೋಬಿಟ್ರೆ. ನೀವು ನನ್ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನೋಡೋದಕ್ಕೆ ಬಂದೆ. ಆದ್ರೆ ನೀವು ನೋಡಿದ್ರೆ ನನ್ನನ್ನ ಚೂರು ಮಿಸ್ ಮಾಡ್ಕೊಳ್ತಿಲ್ಲ. ಅಂದರೆ ಕಂಪ್ಲೇಂಟ್ ಮಾಡಬೇಕು ಅಂತಾನೆ ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ ಆಯಿತು. ಈಗ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೆಂಗೆ ಪ್ರೂವ್ ಮಾಡಬೇಕು? ನೀವೇ ಹೇಳಿ. ನೀವು ಆಲ್ರೆಡಿ ಫೇಲ್ ಆಗೋಯ್ತು. ಬಿಟ್ಟಾಕಿ ಆ ವಿಚಾರನ. ನಿಮಗೆ ಗೊತ್ತಾ, ನನ್ನ ಬ್ರೈನಲ್ಲಿರೋ ಪ್ರತಿ ನ್ಯೂರಾನ್, ಬಾಡಿಲಿರೋ ಪ್ರತಿ ಸೆಲ್ ನಿಮ್ಮ ಹೆಸರೇ ಹೇಳುತ್ತೆ. ಇನ್ನು ಹಾರ್ಟ್ ಅಂತೂ ಕೇಳಲೇಬೇಡಿ. ಇಷ್ಟೆಲ್ಲ ಇದ್ಮೇಲೆ ಮಿಸ್ ಮಾಡ್ಕೊಳ್ಳೋದು ಏನ್ರಿ? ತುಂಬಾ ಸ್ಮಾರ್ಟ್ ಇದ್ದೀರಾ. ನನಗೇನಾದ್ರೂ ಹೇಳಿ ನನ್ನ ಕೋಪನ ಹಾಗೆ ಹೋಗೋ ತರ ಮಾಡ್ಬಿಡ್ತಾರೆ. ಆದ್ರೆ ಸಾರಿ, ನಾನು ಈಗ ಮಾತ್ರ ನಿಮ್ಮ ಮಾತನ್ನ ಯಾವುದೇ ಕಾರಣಕ್ಕೂ ಕೇಳಲ್ಲ. ನಾನಿವಾಗ ಹೋಗ್ತಾ ಇದ್ದೀನಿ. ಬಾಯ್. ಸದಾ ಜೊತೆಗಿರೋರ್ನ ಮಿಸ್ ಮಾಡ್ಕೊಳ್ಳೋದು ಹೇಗ್ರಿ? ಹೋಗ್ಬೇಡ್ರಿ, ಇರ್ರಿ, ಹೋಗ್ಬೇಡಿ ಪ್ಲೀಸ್. ಕರ್ಣ, ಸಾರಿ, ನಿಮ್ಮ ಕೈ ಅಂತ ಗೊತ್ತಾಗ್ಲಿಲ್ಲ. ಅದು ಇಟ್ಸ್ ಓಕೆ, ಪರವಾಗಿಲ್ಲ. ಐ ಆಮ್ ಸಾರಿ.